ನಮ್ಮ ದಿನ ಸಾಕರ್ ಡೈಲಾಗ್ ಕೇಳಿದ್ರಲ್ಲ, ಕೋಟಿ ಅಂತ ಹೊಸ ಹುಡುಗ ಸೌತಲ್ಲಿ ಮಾತ್ರ ಅಲ್ಲ, ಬೊಂಬಾಯಲ್ಲಿ ಹುಡುಕಿದ್ರೆ ಈ ಥರ ಗುರಿ ಮತ್ತೆ ಗುಂಡಿಗೆ ಇರೋನ್ ಸಿಗಲ್ಲ ಅಂತ. ಅದಕ್ಕೆ ಕೋಟಿ ಸಿನಿಮಾ ನಾನು ನೋಡಬೇಕು. ಹೊಸ ಪಾತ್ರ, ಹೊಸ ಕತೆ. ನಾವು ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ, ಕತೆ ಬೇಕು ಕತೆ ಬೇಕು ಕತೆ ಬೇಕು ಅಂತ. ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿನೂ ಯಾವಾಗಲೂ ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ. ಅದರಲ್ಲಿ ಕೆಲವೊಂದು ಕತೆಗಳು ತುಂಬ ಕಾಡ್ತವೆ. ನನಗೆ ಆ ಥರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ, ಆಗಲೇ ಕಾರ್ತಿಕ್ ಅವ್ರು ಹೇಳ್ದಂಗೆ, ಕಾರ್ತಿಕ್ ಯೋಗಿ ಸಿಕ್ಕಿದಾಗೆಲ್ಲ ಅದು ಚೆನ್ನಾಗಿದೆ, ಪರಂ ಸಖತ್ತಾಗಿ ಬರೆದಿದ್ದಾರೆ, ನಾನು ಮಾಡಬೇಕು ಅಂತ. ಸೊ ಅಷ್ಟು ಕಾಡಿದ ಕತೆ ಇದು. ಆ್ಯಂಡ್ ಕೋಟಿ ಅಂದರೆ ನಾನೊಬ್ಬ ಮಾತ್ರ ಕೋಟಿ ಅಲ್ಲ. ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸಲ್ಲಿ ಹೇಳ್ದಂಗೆ, ಐ ಥಿಂಕ್ ಎಲ್ಲರೂ ಕೋಟಿನೇ, ಇಲ್ಲಿರೋರು ಎಲ್ಲರೂ. ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ. ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಓಕೆ ಇದು ನಾನು ಅಂತ ಹೇಳಿ. ಎಲ್ಲರೂ ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ, ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಹಂಗನ್ಬಿಟ್ಟು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ, ಎಲ್ಲರ ಸಿನಿಮಾ. ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ 2 ಗಾಡಿಗಳು ಟಚ್ ಮಾಡಿಕೊಂಡು ಒಂದಿಬ್ರು ಹೊಡೆದಾಡ್ತಿರ್ತಾರಲ್ಲ, ಅದರಲ್ಲಿ ಎಷ್ಟೊಂದು ಸರಿ ನಾವು ಒಳಗಡೆ ಕೂತ್ಕೊಂಡು ಅನಿಸ್ತಾ ಇರುತ್ತೆ, ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ, ಅವರು ಮೂವನ್ ಆಗ್ಬಿಡ್ಬೋದಲ್ವ, ಇಮಿಡಿಯೇಟಾಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ. ಬಟ್ ಅವ್ರು ಯಾಕಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕು ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು, ಅವತ್ತಿನ ಖರ್ಚು, ಅವತ್ತಿನ ದುಡಿಮೆ ಎಲ್ಲದೂ ತುಂಬಾ ಡಿಫ್ರೆನ್ಸ್ ಮಾಡ್ತಿರುತ್ತೆ. ಹಾಗಾಗಿ ಟ್ರಾಫಿಕಲ್ಲಿ ಇಬ್ರು ಹೊಡೆದಾಡ್ತಾ ಇರ್ತಾರೆ. ಈ ತರ ನಿಮ್ಗೆ ದಿನನಿತ್ಯದ ಬದುಕಲ್ಲಿ ತುಂಬಾ ವಿಷಯಗಳನ್ನ ನೋಡ್ತಾ ಇರ್ತೀರಾ. ಸೊ ಹಾಗಾಗಿ ಕೋಟಿ ತುಂಬಾ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು, ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ. ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ, ಇದು ಒಂದು ಘಟ್ಟ, ಇದು ಒಂದು ಫೇಸ್, ದಿಸ್ ಟು ಶಲ್ ಪಾಸ್, ಇದು ಮುಂದಕ್ಕೆ ಹೋಗಬೇಕು ಅಂತ. ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಏಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬಾ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದೀವಿ. ಥಿಯೇಟ್ರಿಗೆ ಬನ್ನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು, ನಿರ್ಮಾಪಕರು, ವಿತರಕರು ಎಲ್ಲರೂ ತುಂಬಾ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅದು ನಮ್ಮ ಮತ್ತೆ KRG ಕಾಂಬಿನೇಷನ್ ಆಗಲಿ ಎಲ್ಲವೂ, ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನಲ್ ಅಲಯನ್ಸ್ ಇರಲಿ, ನಮ್ಮ ಬಡವರಾಸ್ಕಲ್ ಟಗರುಪಲ್ಯ ಸಿನಿಮಾ ಜೊತೆ, ಪರಮ್ ಅವ್ರ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು, ಮತ್ತೆ ಜನ ಬಂದಿದ್ದಾರೆ. ಸೊ ಕೋಟಿಲು ಅದು ಆಗತ್ತೆ ಅಂತ ಹೇಳಿ ನಂಬ್ತೀನಿ. ಆ್ಯಂಡ್ ನಮ್ಮ ಪ್ರದರ್ಶಕರು, ಥಿಯೇಟರ್ಸ್ವರೆಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ. ನಿಮ್ಮ ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ, ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ. ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ. ನಿಮ್ಗೊಂದು ಒಳ್ಳೆ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ತಾರಮ್ಮಂಗೆ, ಎಲ್ರಿಗೂ, ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡೀಟೇಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನ ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಮತ್ತೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ಡಾಲಿ ಧನಂಜಯ ಅವರೇ, ಡಬಲ್ ಕಂಗ್ರಾಚುಲೇಷನ್ಸ್. 1 ಕೋಟಿ ಸಿನಿಮಾ ಜೂನ್ 17 ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದ್ಭುತವಾಗಿ ತಾರಮ್ಮ ಹೇಳಿದಾಗೆ ತುಂಬಾ ಮುದ್ದಾಗಿ ಕಾಣಿಸ್ತೀರಾ. ಅದಕ್ಕೆ ನಿಮ್ಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಕಳಿ ಅಂತ ಕರೀತಾರಲ್ಲ, ಏನ್ ಕದ್ದಿದ್ದೀರಾ ಅಂತ? ಮೂವಿ ನೋಡಾದ್ಮೇಲೆ ಜನರ ಮನ್ಸನ್ನ ಕದಿತೀನಿ. ಸಿನಿಮಾದಲ್ಲಿ ತುಂಬಾ ಕದ್ದಿದ್ದೀನಿ. ಐ ಹೋಪ್. ಆಕ್ಚುಲಿ ಈ ಡೈಲಾಗ್ ನ ನಾನ್ ಹೇಳೋಣ ಅನ್ಕೊಂಡಿದ್ದೆ, ಅವರೇ ಹೇಳ್ಬಿಟ್ರು. ಈಗ ಇಲ್ಲಿ ಕಳ್ಳಿ ಅಂತ ಇದಾರೆ, ಸಿನಿಮಾ ನೋಡಿದ್ಮೇಲೆ ಲಕ್ಷಾಂತರ ಜನರ ಮನಸ್ಸನ್ನ ನೀವು ಕದೀತೀರಾ ಅಂತ. ಸೊ ಕೋಟಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಬಹು ನಿರೀಕ್ಷಿತ ಸಿನಿಮಾ, ಒಂದು ದೊಡ್ಡ ತಾರಾ ಬಳಗವೇ ಇದೆ. ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ? ಈಗಷ್ಟೇ ನಿಮ್ಮೆಲ್ಲರ ಜೊತೆ ಕೂತು ಟ್ರೈಲರ್ ನೋಡಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಾವು ಪರ್ಫಾರ್ಮ್ ಮಾಡುವಾಗ ನಾವು ಹೇಗೆ ಮಾಡ್ತಿದ್ದೀವಿ, ನಾವು ಚೆನ್ನಾಗಿ ಮಾಡ್ತಿದ್ದೀವ,
ಸಿನಿಮಾ ಚೆನ್ನಾಗಿ ಬರ್ತಿದ್ಯಾ ಅಂತ ಗೊತ್ತಾಗಲ್ಲ. ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ ಒಂದು ಏನೋ ಒಂಥರ ಕಾನ್ಫಿಡೆನ್ಸ್, ಒಂಥರ ಖುಷಿ ಸಿಗತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ. ಆ್ಯಂಡ್ ಎಸ್, ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು. ಸರ್, ನಾನು ಯಾವಾಗಲೂ ನಮ್ಮಿಬ್ಬರದ್ದು ಒಂದು ಟಾಮ್ ಆ್ಯಂಡ್ ಜೆರಿ ಥರ ರಿಲೇಷನ್ಶಿಪ್ಪು ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಬಟ್ ನಾನು ಯಾವತ್ತೂ ಅದರ ಹಿಂದೆ ಅಡಗಿರೋ ಒಂದು ಹಿಡನ್ ಮೋಟಿವ್ನ ಎಲ್ಲೂ ಹೇಳಿಲ್ಲ. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಮತ್ತು ಚಿತ್ರಾ ಮ್ಯಾಮ್ ನಾನು ಅಷ್ಟು ಪುಷ್ ಮಾಡಿರಲಿಲ್ಲ ಅಂದರೆ ಐ ಥಿಂಕ್ ನಾನು ನನ್ನ 100% ಕೊಡೋಕ್ಕೆ ಸಾಧ್ಯ ಆಗ್ತಿಲ್ವೇನೋ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಇದೆ ಮಾತಾಡೋಕ್ಕೆ, ನಂಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಟ್ರೇಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೀವು ನಮ್ಮ ಫಸ್ಟ್ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡೋಗಿ ನಮ್ಮ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಸೂಪರ್. ನೀವು ಹೇಳಿದ್ರಿ ಟಾಮ್ ಆ್ಯಂಡ್ ಜೆರಿ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ನಿಜವಾಗ್ಲೂ ಅಂದ್ರೆ ಕೋಟಿ ಅನ್ನೋ ಒಂದು ಟೀಮ್ ಅಲ್ಲಿ ನಾನು ಒಬ್ಬ ಮೆಂಬರ್ ಆಗಿರೋದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಮಾಡಿರೋ ನಾನು ನಚ್ಚಿ ಅನ್ನೋ ಒಂದು ಪಾತ್ರ ಮಾಡಿದೀನಿ, ಧನಂಜಯ ಅಣ್ಣನ ತಮ್ಮನ ಪಾತ್ರ. ಸೊ ನಮ್ದು ಫ್ಯಾಮಿಲಿ ಏನಿದೆ, ಧನಂಜಯ ಅಣ್ಣ ಆಗಿರ್ಬೋದು, ತಾರಮ್ಮ, ನಾನು, ತನುಜಾ, ನಾವು ಇನ್ಫ್ಯಾಕ್ಟ್ ನಿಜವಾದ ಲೈಫಲ್ಲೂ ಫ್ಯಾಮಿಲಿ ತರನೇ ಇದೀವಿ. ನಾವು ಮಾತಾಡೋದು ಹಾಗೆ ಮಾತಾಡ್ತಾ ಇರ್ತೀವಿ. ಸಿನಿಮಾ ಅಂದ್ರೆ ಶೂಟಿಂಗ್ ಅಲ್ಲಿ ಬ್ರೇಕ್ ಸಿಕ್ಕಾಗೂ ಅಷ್ಟೇ ತಾರಮ್ಮನ್ ಕ್ಯಾರವನ್ ಅಲ್ಲಿ ಕೂತಿರ್ತೀವಿ, ಇಲ್ಲ ಧನಂಜಯ ಅಣ್ಣನ್ ಕ್ಯಾರವನ್ ಅಲ್ಲಿ ಕೂತಿರ್ತೀವಿ, ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ. ಅಂದ್ರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಮೋಕ್ಷ ಅವ್ರು ಆಗಿರ್ಬೋದು, ಅಭಿಷೇಕ್ ಅಣ್ಣ, ಆಕಾಶ್ ಅವರು, ಆಮೇಲೆ ರಮೇಶ್ ಸರ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್ ಜೊತೆ ವರ್ಕ್ ಮಾಡಿದ್ದು. ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟೇ ನಾನು ಬಂದಿದ್ದು ಸರ್ ಜೊತೆ. ಅಂಡ್ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮೇಶ್ವರ್ ಸರ್ಗೆ, ಪರಮ್ ಸರ್ಗೆ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಚ್ಚಿ ಅನ್ನೋದೊಂದು ಸಣ್ಣ ಪಾತ್ರ ಆಗಿರ್ಬೋದು, ಬಟ್ ಕೆಲವೊಂದು 2 ಸೀನ್ಸ್ಗಳಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಒಂದು ರೋಲ್ ಇದೆ. ಅದನ್ನ ನಂಬಿರೋದಕ್ಕೆ ಥ್ಯಾಂಕ್ ಯು ಸರ್. ಅಂಡ್ ಈ ತರದೊಂದು ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು, ಅಂದ್ರೆ ಒಂದು ದೊಡ್ಡ ಟೀಮ್, ದೊಡ್ಡ ಪ್ರೊಡಕ್ಷನ್ ಅಂತ. ಸರ್ ನನಗೆ ಆಕ್ಚುಲಿ ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದ್ಸರಿ ಫೋನ್ ಮಾಡಿದ್ರು, ಪೃಥ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಆಮೇಲೆ ಲಾಸ್ಟಿಗೆ ಒಂದು ಮಾತು ಹೇಳಿದ್ರು, ನಾವೆಲ್ಲ ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿದೀವಲ್ಲ ಅಂತ. ಸರ್ ಚೆನ್ನಾಗೆಲ್ಲ ಲಕ್ಸುರಿಯಸ್ ಆಗಿ ನೋಡ್ಕೊಂಡಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಡೀ ಟೀಮ್ ನಮ್ ಕೋಟಿ ಅನ್ನೋ ಒಂದು ಚಿತ್ರ, ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸರ್. ಮೇ ಬಿ ನಾನು ಒಂದಿಷ್ಟು ಸಣ್ಣ ಪುಟ್ಟ ಸಿನಿಮಾ ಮಾಡಿ ಆ ವೇದಿಕೆ ಕಲರ್ಸ್ ಕನ್ನಡದಲ್ಲ ಪರ್ಫಾರ್ಮ್ ಮಾಡಕ್ ಒಂದು 5-6 ವರ್ಷ ಆಗ್ತಿತ್ತೇನೋ, ಆ ಟೈಮ್ ನ ಕಟ್ ಡೌನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು ಆಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ಜರ್ನಿ, ಕೋಟಿ ಜರ್ನಿ ಏನಿದೆ, ಇದು ನನ್ನ ಲೈಫಲ್ಲೇ ಒಂದು ಬ್ಯೂಟಿಫುಲ್ ಚಾಪ್ಟರ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾ, ಸೊ ಅಕ್ಷಯ್ ಹೇಳ್ದಂಗೆ ನಮ್ಮೆಲ್ಲ ಟಿವಿಲಿ ಕೆಲಸ ಮಾಡಿದವ್ರಿಗೆ ಪರಮ್ ಸರ್ ಅಂತ ಒಂದು ಬರೀ ಹೆಸರಷ್ಟೇ ಗೊತ್ತಿತ್ತು, ನೋಡಿರ್ಲಿಲ್ಲ ಅವ್ರು. ಆಬ್ವಿಯಸ್ಲಿ ಇವತ್ತು ಕ್ಯಾಮ್ರಾ ಶೈ ಎಲ್ಲರೂ ಹೇಳೋರು ಪರಮ್ ಸರ್ ತುಂಬಾ ಕೋಪ ಮಾಡ್ಕೋತಾರೆ, ಇಸ್ ಅ ವೆರಿ ಪರ್ಫೆಕ್ಷನಿಸ್ಟ್ ಅದು ಇದು ಅಂತ. ಅದೇ ಭಯದಲ್ಲಿ ಪರಮ್ ಸರ್ನ ಮೀಟ್ ಮಾಡಕ್ ಹೋದೆ. ಒಂದು ಆಕ್ಚುಲಿ ನನ್ಗೆ ಈ ಕ್ಯಾರೆಕ್ಟರ್, ಶಿವ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ. ನನ್ಗೆ ಆಕ್ಚುಲಿ ಬೇರೆ ಕ್ಯಾರೆಕ್ಟರ್ ಆಫರ್ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಇಟ್ ವೆಂಟ್ ಗುಡ್. ವರ್ಕ್ಶಾಪ್ ಕರೆದ್ರು, ವರ್ಕ್ಶಾಪ್ ಕರೆದಾಗ ಧನು ಅಣ್ಣ ಬಂದ್ರು, ಅವನ ಜೊತೆ ಪರ್ಫಾರ್ಮ್ ಮಾಡ್ಬೇಕಾಗಿತ್ತು. ಅಂಡ್ ಆಬ್ವಿಯಸ್ಲಿ ಸಚ್ ಅ ಬಿಗ್ ಸ್ಟಾರ್, ಎಲ್ಲ ಮರ್ತೋದೆ. ಪರಮ್ ಸರ್ ನನ್ ಕರೆದ್ಬಿಟ್ಟು ಅವತ್ತಷ್ಟು ಚೆನ್ನಾಗಿ ಮಾಡಿದ್ರಿ, ಇವತ್ತೇನಾಯ್ತು ಅಂತಂದ್ರು. ಅನ್ಕೊಂಡೆ ಹೋಯ್ತು ಗುರು ರೋಲು, ಮನೆ ಹೋಗೋಣ ಸುಮ್ನೆ ಅಂತ. ಬಟ್ 1 ವಾರ ಆದ್ಮೇಲೆ ಈ ಕಾಲ್ಡ್ ಮೀ ಅಂಡ್ ಆಫರ್ಡ್ ಮೀ ಅ ಡಿಫರೆಂಟ್ ರೋಲ್. ಹೋಪ್ಫುಲಿ ಐ ಹ್ಯಾವ್ ಡನ್ ಜಸ್ಟಿಸ್ ಟು ವಾಟ್ ಯು. 100% ಅಭಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳ್ತಾ ಇದ್ರ ಎಲ್ಲ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆ್ಯಂಡ್ ತಾರಮ್ಮ, ಧನು ಅಣ್ಣ, ಆ್ಯಂಡ್ ರಮೇಶ್ ಅಣ್ಣ ಸರ್, ಮೊದಲನೇದಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಿಮ್ದು ಕಾಲ್ ಬರ್ತಿದ್ದಂಗೆನೆ ತುಂಬಾ ಖುಷಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಿಮ್ನ ಡೈರೆಕ್ಟ್ ಆಗಿ ನೋಡೇ ಇರಲಿಲ್ಲ ನಾನು. ಡೈರೆಕ್ಟ್ ಆಗಿ ಕರೆದು ಆಫೀಸಿಗೆ ಮಾತಾಡಿಸಿದಾಗ ಇನ್ನೂ ಖುಷಿ ಆದೆ. ಸೊ ಇಲ್ಲ ಸರ್ ಮಾಡೇ ಮಾಡ್ತೀನಿ, ನೀವು ಕೇಳಿದ್ರಿ ಇದು ಓಕೆನಾ ನೀವು ಮಾಡ್ತೀರಾ ಅಂತ. ಬಟ್ ನನ್ನ ತಲೆಯಲ್ಲಿ ಇದ್ದ ಥಾಟ್ಸ್ ಒಂದೇ, ನೀವು ಕರೆದು ಆ ಮಾತು ಹೇಳಿದ ತಕ್ಷಣ ನಾನು ಮಾಡಲ್ಲ ಅನ್ನೋ ಮಾತೇ ಇಲ್ಲ. ಸೊ ತುಂಬಾ ಖುಷಿ ಆದೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಬೇಜಾರು ವಿಷಯ ಏನು ಅಂದ್ರೆ, ನಾನು ಈ ಸಿನಿಮಾದಲ್ಲಿ ಕಡಿಮೆ ಡೇಟ್ಸ್ ಮಾಡಿದೆ. ಇವ್ರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬೇಜಾರು ಅನ್ಸುತ್ತೆ. ಅಯ್ಯೋ
ಇನ್ನೂ ಒಂದಷ್ಟು ದಿನ ಶೂಟಿಂಗ್ ಮಾಡ್ಬೋದಾಗಿತ್ತ. ಕೋಟಿ 2 ಅಲ್ಲಿ ನೀವು ಇರ್ತೀರಾ ಬಿಡಿ ಜಾಸ್ತಿ. ಆದಷ್ಟು ಬೇಗ ಈ ಕೋಟಿ ಹಿಟ್ ಆಗ್ಲಿ, ಇನ್ನೊಂದು ಮತ್ತಷ್ಟು ಸಿನಿಮಾಗಳು ಮಾಡಿ ಅದ್ರಲ್ಲಿ ನಮ್ಮನ್ನ ಸ್ವಲ್ಪ ಜಾಸ್ತಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಕ್ಷಯ್. ಅಭಿ. ಎಲ್ರಿಗೂ ನಮಸ್ತೆ.